ಬೀದರ್ನಲ್ಲಿ ರೈತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಿರಿಯನ್ನ ಮಾಡಿದ್ರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಹುಮನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಇಂಥದ್ದೊಂದು ಗಂಭೀರವಾದಂತ ಆರೋಪವನ್ನ ಮಾಡ್ತಿದ್ದಾರೆ. ಬೀದರ್ನಲ್ಲಿ ರೈತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಿರಿ ಮಾಡಿದ್ರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿಭಟನೆ ಸಂದರ್ಭದಲ್ಲಿ ರೈತರಿಗೆ ಪೊಲೀಸರ ಸಮ್ಮುಖದಲ್ಲೇ ಥಳಿಸಿದ್ದಾರೆ ಅನ್ನುವಂತ ಆರೋಪವನ್ನ ಈಗ ಮಾಡ್ತಾ ಇರೋದು. ರೈತರಿಗಾಗಿ ಆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ದವರು ಪಾಲ್ಗೊಂಡಿದ್ರ ಸ್ವಾಗತ ನಾವು ಕೂಡ ಅವಾಗೆ ಮಾಡಿದ್ವಿ, ಧನ್ಯವಾದ ಕೂಡ ಹೇಳಿದೆ. ಆದರೆ ಯಾವಾಗ ರೈತರು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾಗ ಎಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು ಇದ್ದರು, ನನ್ನನ್ನು ಅರೆಸ್ಟ್ ಮಾಡಿದ್ರು, ಇವರಿಗೂ ಕೂಡ ಅರೆಸ್ಟ್ ಮಾಡಿದ್ರು, ಕೆಲ ರೈತರಿಗೂ ಕೂಡ ಅರೆಸ್ಟ್ ಮಾಡಿ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು. ಆ ಕಸ್ಟಡಿಯಲ್ಲಿ ಇಟ್ಕೊಂಡು ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿದಾಗ ಅವ್ರ ಮನೆಯ ಎದುರುಗಡೆಯಿಂದ ಹಾದು ಹೋಗ್ತಾ ಇದ್ದ ಸಮಯದಲ್ಲಿ ಆ ರೈತರ ಗಾಡಿಯನ್ನು ನಿಲ್ಲಿಸಿ, ಏನು ಪೊಲೀಸ್ ಕಸ್ಟಡಿಯಾದಾಗ ಇದ್ದಿದ್ದೇನು ಪ್ರೈವೇಟ್ ಗಾಡಿ ಇತ್ತು, ಅದರಲ್ಲೂ ಕೂಡ ಪೊಲೀಸ್ ಇದ್ದರು. ಆ ಒಂದು ಸಮಯದಲ್ಲಿ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆ ವ್ಯಾನ್ದಾಗ ಹೋಗಿ ಆ ರೈತರಿಗೆ ಅಂಗಿ ಹಿಡಿದು ಹೊಡೆದು ಅಂಗಿ ಹರಿದು ಅವನಿಗೆ ಹೊಡೆದಂತ ಕಾರ್ಯ ನಾನು ನಿಮಗೆ ಅದು ವಿಡಿಯೋ ಕೊಡ್ತೀನಿ. ಇವತ್ತು ರೈತರಿಗಾಗಿ ಬೀದರ್ನಲ್ಲಿ ರೈತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಿರಿಯನ್ನ ಮಾಡಿದ್ರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಹುಮನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಇಂಥದ್ದೊಂದು ಗಂಭೀರವಾದಂತ ಆರೋಪವನ್ನ ಮಾಡ್ತಿದ್ದಾರೆ. ಬೀದರ್ನಲ್ಲಿ ರೈತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಿರಿ ಮಾಡಿದ್ರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿಭಟನೆ ಸಂದರ್ಭದಲ್ಲಿ ರೈತರಿಗೆ ಪೊಲೀಸರ ಸಮ್ಮುಖದಲ್ಲೇ ಥಳಿಸಿದ್ದಾರೆ ಅನ್ನುವಂತ ಆರೋಪವನ್ನ ಈಗ ಮಾಡ್ತಾ ಇರೋದು. ಇವತ್ತು ರೈತರಿಗಾಗಿ ಆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ದವರು ಪಾಲ್ಗೊಂಡಿದ್ರ ಸ್ವಾಗತ ನಾವು ಕೂಡ ಅವಾಗೆ ಮಾಡಿದ್ವಿ, ಧನ್ಯವಾದ ಕೂಡ ಹೇಳಿದೆ. ಆದರೆ ಯಾವಾಗ ರೈತರು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾಗ
ಎಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು ಇದ್ದರು, ನನ್ನನ್ನು ಅರೆಸ್ಟ್ ಮಾಡಿದ್ರು, ಇವರಿಗೂ ಕೂಡ ಅರೆಸ್ಟ್ ಮಾಡಿದ್ರು, ಕೆಲ ರೈತರಿಗೂ ಕೂಡ ಅರೆಸ್ಟ್ ಮಾಡಿ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು. ಆ ಕಸ್ಟಡಿಯಲ್ಲಿ ಇಟ್ಕೊಂಡು ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿದಾಗ ಅವ್ರ ಮನೆಯ ಎದುರುಗಡೆಯಿಂದ ಹಾದು ಹೋಗ್ತಾ ಇದ್ದ ಸಮಯದಲ್ಲಿ ಆ ರೈತರ ಗಾಡಿಯನ್ನು ನಿಲ್ಲಿಸಿ, ಏನು ಪೊಲೀಸ್ ಕಸ್ಟಡಿಯಾದಾಗ ಇದ್ದಿದ್ದೇನು ಪ್ರೈವೇಟ್ ಗಾಡಿ ಇತ್ತು, ಅದರಲ್ಲೂ ಕೂಡ ಪೊಲೀಸ್ ಇದ್ರು. ಆ ಒಂದು ಸಮಯದಲ್ಲಿ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆ ವ್ಯಾನ್ದಾಗ ಹೋಗಿ ಆ ರೈತರಿಗೆ ಅಂಗಿ ಹಿಡಿದು ಹೊಡೆದು ಅಂಗಿ ಹರಿದು ಅವನಿಗೆ ಹೊಡೆದಂತ ಕಾರ್ಯ ನಾನು ನಿಮಗೆ ಅದು ವಿಡಿಯೋ ಕೊಡ್ತೀನಿ. ಇವತ್ತು ರೈತರಿಗಾಗಿ ಬೀದರ್ನಲ್ಲಿ ರೈತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಿರಿಯನ್ನ ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಹುಮನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಇಂಥದ್ದೊಂದು ಗಂಭೀರವಾದಂತ ಆರೋಪವನ್ನ ಮಾಡ್ತಿದ್ದಾರೆ. ಬೀದರ್ನಲ್ಲಿ ರೈತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಿರಿ ಮಾಡಿದ್ರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿಭಟನೆ ಸಂದರ್ಭದಲ್ಲಿ ರೈತರಿಗೆ ಪೊಲೀಸರ ಸಮ್ಮುಖದಲ್ಲೇ ಥಳಿಸಿದ್ದಾರೆ ಅನ್ನುವಂತ ಆರೋಪವನ್ನ ಈಗ ಮಾಡ್ತಾ ಇರೋದು. ರೈತರಿಗಾಗಿ ಆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ದವರು ಪಾಲ್ಗೊಂಡಿದ್ರ ಸ್ವಾಗತ ನಾವು ಕೂಡ ಅವಾಗೆ ಮಾಡಿದ್ವಿ, ಧನ್ಯವಾದ ಕೂಡ ಹೇಳಿದೆ. ಆದರೆ ಯಾವಾಗ ರೈತರು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾಗ ಎಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು ಇದ್ದರು, ನನ್ನನ್ನು ಅರೆಸ್ಟ್ ಮಾಡಿದ್ರು, ಇವರಿಗೂ ಕೂಡ ಅರೆಸ್ಟ್ ಮಾಡಿದ್ರು, ಕೆಲ ರೈತರಿಗೂ ಕೂಡ ಅರೆಸ್ಟ್ ಮಾಡಿ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು. ಆ ಕಸ್ಟಡಿಯಲ್ಲಿ ಇಟ್ಕೊಂಡು ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿದಾಗ ಅವ್ರ ಮನೆಯ ಎದುರುಗಡೆಯಿಂದ ಹಾದು ಹೋಗ್ತಾ ಇದ್ದ ಸಮಯದಲ್ಲಿ